ಹಾಯ್ ಹಲೋ. ಇವತ್ತು ನಾವು ಚುರ್ಮರಿ ಒಗ್ಗರ್ಣೆ ಹಾಕವು. ಚುರ್ಮರಿ ಒಗ್ಗರ್ಣೆ ಹಾಕ್ಬೇಕಂತಾರೆ ಏನೇನು ಬೇಕನ್ನೋದು ಹೇಳ್ತೀನಿ ನಿಮ್ಗೆ. ಇದು ಒಂದು ಬಟ್ಲ ಶೇಂಗಾ ಕಾಳು, ಆಮೇಲೆ ಅರ್ಧ ಬಟ್ಲ ಪುಟಾಣಿ, ಆಮೇಲೆ ಇದು ರುಚಿಗೆ ತಕ್ಕಷ್ಟು ಉಪ್ಪು, ಇದು ಸಕ್ರೆ ಪುಡಿ, ಇದು ಮಸಾಲೆ ಖಾರ ಪುಡಿ, ಕರಿಬೇವು, ಬೆಳ್ಳುಳ್ಳಿ, ಒಂದು 2 ಗಡ್ಡೆ ಬೆಳ್ಳುಳ್ಳಿ, ಇಷ್ಟು ಬೇಕಿದು. ಈಗ ಚುರ್ಮರಿ ಮಾಡ್ಬೇಕಂತಾರೆ ಏನೇನು ಮಾಡ್ಬೇಕು ಅನ್ನೋದು ಹೇಳಿದೆ. ಇವು ಒಂದು 4 ಸೇರು ಚುರ್ಮರಿ ಇದಾವೆ. ಇವನ್ನ ಒಗ್ಗರ್ಣೆ ಹಾಕ್ತಾನೆ. ಈಗ ಇವು ಹೆಂಗೆ ಹಾಕ್ಬೇಕು ಅನ್ನೋದು ಹೇಳ್ತಾನೆ ನಿಮ್ಗೆ, ನೋಡಿರಿ. ಇವು ಪಳ್ಳು ಚುರ್ಮರಿ, ಇವು ರುಚಿ ಹಾಕವು, ಕುರ್ಕುರ ಅನ್ನತ್ತಾವ. ಈಗ ಇವಕ್ಕೆ ಒಗ್ಗರ್ಣೆ ಹಾಕ್ತಾನು. ಈ ಒಗ್ಗರ್ಣೆ ಹೆಂಗೆ ಹಾಕ್ಬೇಕು ಅನ್ನೋದು ಹೇಳ್ತಾನೆ ನಿಮ್ಗೆ. ಈ ಗ್ಯಾಸ್ ಹಚ್ಚೇನು, ಮತ್ತು ಈಗ ಒಂದು ಬುಟ್ಟಿ ಇಟ್ಟೇನಿದೆ. ಬುಟ್ಟಿ ಒಳಗೆ ಒಂದು 2 ಚಮಚ, ದೊಡ್ಡ ಚಮಚಲ್ಲಿ 2 ಚಮಚ ಎಣ್ಣೆ ಹಾಕಿದ್ದಾನೆ. ಈಗ ಇಷ್ಟದ ಇದು ಎಣ್ಣೆ ಕಾಯಿಲಿದು. ಎಣ್ಣೆ ಕಾದಿಂದ ಹಿಂಗೆ ಮಾಡ್ಬೇಕು ಅನ್ನೋದು ಹೇಳ್ತಾನೆ ನಿಮ್ಗೆ. ಎಣ್ಣೆ ಕಾದತ್ತೀಗ ಇದನ್ನು ಶೇಂಗಾ ಹಾಕ್ತೀನಿ. ಚಲೋತ್ತಾಗಿ ಕರಿಬೇಕು ಅವನ್ನ ಶೇಂಗಾ ಕಾಳು. ಚಟಪಟ ಅಂತ ಸೊಪ್ಪಲಾಗತ್ತಾವ ನೋಡಿ. ಈಗ ಈ ಥರ ಆಗಬೇಕು. ಗೋಲ್ಡನ್ ಬರೋ ಮಟ್ಟ ಕರಿಬೇಕು ಅವನ್ನ. ಆಗೈತಿ. ಈಗ ತೆಗಿತಾನೆ. ಹೆಂಗೆ ತೆಗಿಬೇಕು ಅನ್ನೋದು ಹೇಳ್ತಾನೆ. ಇದು ಬುಟ್ಟಿ ಒಳಗೆ, ಈ ಚುರ್ಮರಿ ಬುಟ್ಟ್ಯಾಗ ನಾನು ತೆಗೆದಿಡ್ತಾನೆ ಇವನು ಶೇಂಗಾ ಕಾಳು. ಈ ಬುಟ್ಟ್ಯಾಗನ ಹಾಕತ್ತಂದ, ಚುರ್ಮರಿ ಬುಟ್ಟ್ಯಾಗನ. ಇನ್ನು ಪುಟಾಣಿ ಹಾಕ್ಕೊತಾನೆ. ಶೇಂಗಾ ಕಾಳು ಹುರಿದವು ಎಣ್ಣೆಯಾಗ. ಈ ಪುಟಾಣಿ ಹಾಕ್ಕೊತಾನೆ. ಒಂದು ಅರ್ಧ ಬಟ್ಲದಾವೆ. ಸ್ವಲ್ಪ ಫ್ರೈ ಮಾಡೋದು, ಭಾಳ ಏನು ಮಾಡೋದಿಲ್ಲ. ದೌಡ್ ಬರ್ತಾವೆ ಅದಕ್ಕಾಗಿ ತೆಗೆದ್ಬಿಡ್ದು ನೀವು. ಈಗ ಇದು ಸಾಸ್ಮೆ ಜೀರಿಗೆ ಹಾಕ್ಬೇಕು. ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಲ್ಲ, ಒಂದು ಚಮಚದಷ್ಟು. ಸ್ವಲ್ಪ ಕಡಿಮೆ ಆತಿ ಶೇಂಗಾ ಕಾಳು ಕರಿ ಅಂಕೆ. ಈಗ ಎಣ್ಣೆ ಹಾಕಿದನು, ಸಾಸ್ಮೆ ಜೀರಿಗೆ ಹಾಕ್ಬೇಕು.
ಒಂದು ಸ್ಪೂನ್ನಷ್ಟದ ಜೀರಿಗೆ, ಒಂದು ಸ್ಪೂನ್ನಷ್ಟು ಸಾಸಿವೆ, ಕೈ ಹಾಕಿದ್ದನ್ನು ಹಾಕ್ತೀನಿ ನಾನು. ಚಟಪಟ ಅನ್ನತ್ತಾವ. ಈಗ ಕರಿಬೇವು ಹಾಕ್ತೀನಿ. ಒಂದು 2 ಕಡ್ಡಿ ಕರಿಬೇವು, ಒಂದು 2 ಗಡ್ಡಿ ಅಷ್ಟು ಬೆಳ್ಳುಳ್ಳಿ ಹಾಕ್ತೀನಿ. ಸ್ವಲ್ಪ ಕೆಂಪಾಗಬೇಕು ಬೆಳ್ಳುಳ್ಳಿ, ಕರಿಬೇವು, ಬೆಳ್ಳುಳ್ಳಿ ಕೆಂಪಾಗಬೇಕು. ಈಗ ಕೆಂಪಾಗಿಟ್ಟಿದ್ದು ಇದಕ್ಕೇನು ಹಾಕ್ಬೇಕಂದ್ರೆ ಸ್ವಲ್ಪ ಮಸಾಲೆ ಖಾರ ಹಾಕ್ಬೇಕು. ಸ್ವಲ್ಪ ಎಣ್ಣೆ ಒಳಗೆ ಒಂದು ಚಮಚದಷ್ಟು, ಒಂದು 2 ಚಮಚ ಹಾಕೋಣ ಮಸಾಲೆ ಖಾರ. ಮಸಾಲೆ ಖಾರ ಹಾಕಿದ್ರೆ ಟೇಸ್ಟ್ ಬರ್ತೈತಿ. ಎಣ್ಣೆ ಒಳಗೆಲ್ಲ ಕರಗಿಸ್ಬೇಕು ಅದನ್ನು. ಈ ಚಲೋತ್ತಾಗೆಲ್ಲ ಕರಿಗೈತಿದೆ ಖಾರ, ಉಪ್ಪು. ಇದು ಒಂದು ಅರ್ಧ ಚಮಚಕ್ಕಿಂತ ಹೆಚ್ಚು ಒಂದು ಸ್ವಲ್ಪ ಉಪ್ಪು ಹಾಕೀನಿ. ಮಸಾಲೆ ಖಾರ ಹಾಕಿದ್ರೆ ಚುರ್ಮುರಿ ಒಗ್ಗರಣೆ ಚಲೋ ಆಕತಿ. ಆಮೇಲೆ ಒಂದು ಸಣ್ಣ ಸ್ಪೂನ್ಲೆ 1 ಸ್ಪೂನು ಅರಿಶಿನ ಪುಡಿ, ಆಮೇಲೆ ಈಗ ಗ್ಯಾಸ್ ಬಂದ್ ಮಾಡ್ತಾನೆ. ಸಕ್ಕರೆ ಪುಡಿ ಆಮೇಲೆ ಹಾಕೋಣಂತ. ಇದ್ರ ಒಗ್ಗರಣೆಗೆ ಚುರ್ಮುರಿ ಹಾಕ್ಕೊತಾನೆ. ಇವೆಲ್ಲ ಇದ್ರಾಗ ಕರೆದು ಹಾಕ್ಕೊಂಡೀನಿ. ಇವನು ಇದಕ್ಕೆ ಸೋರ್ತಂದ. ಸ್ವಲ್ಪ ಬಿಸಿ ಇರ್ತೈತಿ ಅದು ಚುರ್ಮುರಿ, ಕುರುಕುರು ಅಂತಾವೆ. ಮತ್ತು ಹಿಂಗೆಲ್ಲ ಕಲಿಸಾಡ್ಬೇಕು. ಚುರ್ಮುರಿ ರೆಡಿ ಅದು. ಮಾಡಿ ನೋಡ್ರಿ ಹೆಂಗಾಗಿತ್ತು ಹೇಳ್ರಿ. ಶೇಂಗಾ ಟಾಣಿ ಭಾಳಷ್ಟು ಹಾಕಿ ಮಾಡಿದ್ರೆ ಖಾರ ಚುರ್ಮುರಿ ಚಲೋ ಭಾಳ ಆಕಾವು. ಬಾಯಾಗ ಎಷ್ಟು ಪಳ್ಳಾಗಿದಾವೆ ಅಂದಿವು ಚುರ್ಮುರಿ. ಬಿಸಿಯಾಗಿ ಬುಟ್ಟಿ ಕಾಸಿ ಚುರ್ಮುರಿ ಹಾಕೀನಿ. ಭಾಳ ಟೇಸ್ಟ್ ಆಗಿದಾವು. ಸೂಪರ್. ಬಾಯಾಗ ಕುರುಕುರು ಹತ್ತಾತವು. ಆಮೇಲೆ ಇವಕ್ಕೆ ಉಳ್ಳಾಗಡ್ಡಿ ಸಣ್ಣಗೆ ಹೆಂಚಿ, ಟೊಮೆಟೊನ ಹೆಂಚಿ ಹಾಕ್ಕೊಂಡು ತಿನ್ಬೋದು. ಭಾಳ ಟೇಸ್ಟ್ ಆಗ್ತಾವೆ. ಸಣ್ಣಗೆ ಟೊಮೆಟೊನ ಹೆಂಚ್ಬೇಕು, ಉಳ್ಳಾಗಡ್ಡಿ ಹೆಂಚ್ಬೇಕು, ಹೆಂಚಿ ಇದ್ರೊಳಗೆ ಚುರ್ಮುರಿ ಒಳಗೆ ಹಾಕ್ಕೊಂಡು ತಿನ್ನಬೇಕು. ಭಾಳ ಚಲೋ ಆಗ್ತಾವೆ. ಮಾಡಿ ಈ ಥರ ನಾವು ಮಾಡಿರ್ತೇವೆ.
ಖಾರದ ಚುರ್ಮರಿ ಅಂತಾರೆ ಇವಕ್ಕೆ. ಭಾರಿ ಮಸ್ತ್ ಆಗ್ಯಾವ, ಮಾಡಿ ನೋಡ್ರಿ. ಬೆಳ್ಳುಳ್ಳಿ ಹಾಕಿ ಮಾಡ್ಯಾವಲ್ಲ, ಬೆಳ್ಳುಳ್ಳಿ ಕರಿಬೇವು ಕಂಪು ಕೊಡತೈತಿ. ಬಾಯಾಗ ಕ್ರಿಸ್ಪಿ ಇದಾವೆ. ಇವು ಮಳೆ ದಿನದಾಗ ಆದ್ರೂ ಇವನ್ನ ಒಲೆ ಮ್ಯಾಗ ಇಟ್ಟು ಬುಟ್ಟಿ ಹಾಕಿ ಬಿಸಿ ಮಾಡಬೇಕು. ಬಿಸಿ ಮಾಡಿದ್ರೆ ಕುರುಕುರು ಅಂತಾವೆ. ಆಮೇಲೆ ಒಗ್ಗರಣೆ ಹಚ್ಚೋದು. ಭಾಳ ಟೇಸ್ಟಾಗಿದ್ದಾವೆ, ಮಾಡಿ ನೋಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾನೆ. ಬಾಯ್ ಬಾಯ್.